ಆಂಧ್ರಪ್ರದೇಶದ ವಿಜಯವಾಡದಿಂದ 4 ಪ್ರವಾಸಿಗರು ಬಸ್ ಮೂಲಕ ರಾಮನಗರದ ಒಂದು ಹೋಮ್ ಸ್ಟೇಗೆ ಶನಿವಾರ ಮಧ್ಯಾಹ್ನ ಆಗಮಿಸುತ್ತಿದ್ದರು. ಬಳಿಕ ಜಲಕ್ರೀಡೆಗಾಗಿ ರಿಕ್ಷಾದ ಮೂಲಕ ಗಣೇಶಗುಡಿಯ ಆಕ್ವಾ ಎಂಬ ಜೆಟ್ಗೆ ರಾಫ್ಟಿಂಗ್ ಮಾಡಲು ತೆರಳಿದರು. ರಾಫ್ಟಿಂಗ್ ಮುಗಿಸಿ ಬೋಟ್ನಿಂದ ಇಳಿಯುವ ಸಂದರ್ಭದಲ್ಲಿ ಕಾಳಿ ನದಿ ತೀರದಲ್ಲಿರುವ ಗ್ರೇಟ್ ಸಿಲ್ವರ್ ಬಿಲ್ ರೆಸಾರ್ಟ್ ಮಾಲೀಕರು ತಮ್ಮ ರೆಸಾರ್ಟ್ಗೆ ನೀರು ಪೂರೈಸಲು ನದಿ ಪ್ರಾಂತದಲ್ಲಿ ವಿದ್ಯುತ್ ಮೋಟಾರ್ ಅಳವಡಿಸಿದ್ದರು. ಆ ಮೋಟಾರ್ನಿಂದ ಹರಿದ ವಿದ್ಯುತ್ ಪ್ರವಾಹ ಈ 4 ಪ್ರವಾಸಿಗರಿಗೆ ತಗಲಿದೆ ಎಂದು ತಿಳಿದು ಬಂದಿದೆ. ಈ ಘಟನೆಯಲ್ಲಿ ವಿಜಯವಾಡ ಮೂಲದ ಮಹೇಶ್ ರಾಮು ಮೋರ್ಲಾ ವಯಸ್ಸು 26 ಎಂಬ ಯುವಕನಿಗೆ ಮೋಟಾರ್ ವೈರ್ನಿಂದ ತೀವ್ರ ವಿದ್ಯುತ್ ಶಾಕ್ ತಗಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈ ಘಟನೆಯಲ್ಲಿ ವಿಜಯವಾಡ ಮೂಲದ ಮಹೇಶ್ ರಾಮು ಮೋರ್ಲಾ ವಯಸ್ಸು 26 ಎಂಬ ಯುವಕನಿಗೆ ಮೋಟಾರ್ ವೈರ್ನಿಂದ ತೀವ್ರ ವಿದ್ಯುತ್ ಶಾಕ್ ತಗಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ತಕ್ಷಣವೇ ಅವರನ್ನು ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ವೈದ್ಯರು ಮೃತಪಟ್ಟಿದ್ದಾರೆ ಎಂದು ಹೇಳಿದರು. ಘಟನೆಯ ಮಾಹಿತಿ ತಿಳಿದ ತಕ್ಷಣ ರಾಮನಗರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಮಹಾಂತೇಶ್ ನಾಯ್ಕ್ ಹಾಗೂ ಪೊಲೀಸ್ ಸಿಬ್ಬಂದಿ ಗಣೇಶ್ ಗುಡಿಯ ಗ್ರೇಟ್ ಸಿಲ್ವರ್ ಬಿಲ್ ರೆಸಾರ್ಟ್ಗೆ ಭೇಟಿ ನೀಡಿ ಕಾಳಿ ನದಿ ಪ್ರಾಂತದಲ್ಲಿ ಅಳವಡಿಸಲಾಗಿದ್ದ ವಿದ್ಯುತ್ ಮೋಟಾರ್ ಅನ್ನು ಪರಿಶೀಲಿಸಿದರು. ಮೃತ ಮಹೇಶ್ ಮೋರ್ಲಾ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು. ಭಾನುವಾರ ಮಹೇಶ್ ಅವರ ತಂದೆ ದಾಂಡೇಲಿಗೆ ಆಗಮಿಸಿ ಗಣೇಶ ಗುಡಿಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ರೆಸಾರ್ಟ್ ಮಾಲೀಕರ ನಿರ್ಲಕ್ಷ್ಯದ ವಿರುದ್ಧ ಭಾನುವಾರ ತಡರಾತ್ರಿ ದೂರು ದಾಖಲಿಸಿದ್ದಾರೆ. ಸೋಮವಾರ ಮಹೇಶ್ ಮೋರ್ಲಾ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕಾರವಾರಕ್ಕೆ ಕಳಿಸಲಾಗಿದ್ದು ಬಳಿಕ ವಿಜಯವಾಡ ಆಂಧ್ರ ಪ್ರದೇಶಕ್ಕೆ ಸಾಗಿಸಲಾಗುತ್ತದೆ. ನಿಖಿಲ ಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।